ನಾನು ನನ್ನ ಗುಡ್ಡಿಗೆ ಹೋಗಿದ್ದೆ, ಕುಂದುಕೊರತೆಗಳ ಸಭೆ ಆಯ್ತು. 8 ವರ್ಷದಿಂದ ಹೆಲ್ಪರ್ ಇಲ್ಲ ಮೇಡಮ್. ಆ ವರ್ಕರು ಇವತ್ತು ಅನಾರೋಗ್ಯದಿಂದ ಬಳಲ್ತಿದ್ದಾರೆ. 8 ವರ್ಷ ಯೋಚನೆ ಮಾಡ್ರಿ ನೀವು. 2 ಕೆಲಸ 8 ವರ್ಷ ಮಾಡ್ಬೇಕು ಅಂದ್ರೆ ಸಮಸ್ಯೆ ಇದೆ. 3-4 ವರ್ಷದಿಂದ ಹೆಲ್ಪರ್ಗಳಿಲ್ಲದೆ ವರ್ಕರ್ ಅರ್ಧ ಕಾಯಿಲೆಗಳು ಬಿದ್ದಾರೆ. ಇವಾಗ ಹೆಲ್ಪರ್ ಇಲ್ದಿದ್ದವ್ರನ್ನ BLOಗಳಿಗೆ ಹಾಕಿದ್ದಾರೆ. ಇವಾಗ ಮೊನ್ನೆ ಭದ್ರಾವತಿನಲ್ಲಿ ಅಂಗನವಾಡಿ ವರ್ಕರ್ ರಸ್ತೆಗೆ ಕುಸಿತ ಬಿದ್ದು ಸತ್ತೋಗಿದ್ದಾರೆ. ಇವತ್ತು 12 ನಾನು ಫೋನ್ ಮಾಡಿದ್ರೆ ವರ್ಕರ್ಸ್ಗೆ 12 ಗಂಟೆ ಆದ್ರೂ ನಮ್ಗೆ SIR ಮುಗೀತಿಲ್ಲ ಅಂತ ಹೇಳ್ತಾರೆ. ಎಷ್ಟು ಟಾರ್ಚರ್ ಆಗ್ತಾ ಇದೆ ಅಂತ. ಕೆಲವರಿಗೆ SSLC ಪಾಸ್ ಆದವರಿದ್ದಾರೆ. ICDS ಯೋಜನೆ ಪ್ರಾರಂಭ ಆದಾಗ SSLC ಪಾಸ್ ಆದವರು, ಅವರು ತಂತ್ರಜ್ಞಾನ ಅಷ್ಟು ಬಳಸ್ತಾ ಇರೋರು ಅಂತವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ, ಆರೋಗ್ಯ ಕಿತ್ತವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರನ್ನ ಕೈ ಬಿಟ್ಟಿಲ್ಲ, ನಮ್ಗೆ ಇಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಹೇಳಿದೀವಿ ನಾವು, ಇಲ್ಲ DC ಮೇಡಮ್ ಅವ್ರು ಕಾಡ್ರಿ ಅಂತಾರೆ. ನಾವು ನೇರವಾಗಿ ನಿಮ್ಮನ್ನು ಬರೀ ಕಾಣ ಅಂತ ಪರಿಸ್ಥಿತಿ ಇಲ್ವಲ್ಲ ಸರ್. ನಾವು ನೇರವಾಗಿ ನಿಮ್ಮ ಹತ್ರ ಬಂದು ಕಾಣ ಅಂತ ಪರಿಸ್ಥಿತಿ ನೀವು ಏರ್ಪಡಿಸಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸಾರಿ ನಾವು ಪರಿಹಾರ ಕಾಣ್ಕೋಬೇಕು. ಹಂಗಾಗಿ ದಯವಿಟ್ಟು ಏನ್ ರಿಕ್ರೂಟ್ಮೆಂಟ್ ಏನಿದೆ ಅದು ಏನ್ ಸಮಸ್ಯೆ ಇಲ್ಲ ಮೇಡಮ್. ತಗೊಳ್ಳೋದಕ್ಕೆ 3 ತಿಂಗಳ ಮೊದಲೇ ಗೊತ್ತಾಗುತ್ತೆ ಯಾರ್ಯಾರು ರಿಟೈರ್ಡ್ ಆಗ್ತಿದ್ದಾರೆ. ಸ್ಲಾಬ್ ಮಾಡಿದ್ದಾರೆ ಸರ್ಕಾರ. ಫೆಬ್ರವರಿ ಒಳಗೆ ಒಂದ್ಸಾರಿ ರಿಟೈರ್ಡ್ ಆಗ್ತಾರೆ, ಮತ್ತೆ ಆಗಸ್ಟ್ ಅಲ್ಲಿ ರಿಟೈರ್ಡ್ ಆಗ್ತಾರೆ. ಅಂತಾರೆ ವರ್ಕರ್ಗೆ ಬಿಡೋಣ ನಾವು. ವರ್ಕರ್ಗೆ ಯಾಕೆ ಪ್ರಮೋಷನ್ ಎಲ್ಲ ಇರುತ್ತೆ. ಎಲ್ಲರೂ ಫಸ್ಟ್ ಫಿಲಪ್ ಮಾಡೋದಕ್ಕೇನು ನಮ್ಗೆ ಯಾವಾಗ ಕೇಳಿದ್ ನೋಡಿ. ಮೊನ್ನೆ 7ನೇ ತಾರೀಕು ಎಲ್ಲ ಲೀಡರ್ಗಳು ಅಂಗನವಾಡಿ ನೌಕರರ ಸಂಘಟನೆ ಪರವಾಗಿ ಹಾಗೂ ಬಿಸಿ ಊಟ ನೌಕರರ ಸಂಘಟನೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಾವು ಇವತ್ತು ಇಡೀ ದೇಶದಲ್ಲಿ ಹೋರಾಟಕ್ಕೆ ಇಳಿದಿದ್ದೀವಿ. ICDS 51 ವರ್ಷ ಕಾಲಿಟ್ಟಿದೆ. ಸತತವಾಗಿ 14 ವರ್ಷದಿಂದ BLOಗಳಾಗಿ ಬೇರೆ ಬೇರೆ ಕೆಲಸಗಳನ್ನ, ಯಾರೇ ಜಿಲ್ಲಾಧಿಕಾರಿಗಳು ಏನೇ ಕೆಲಸಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿಯೂ ಕೂಡ ಅದನ್ನ ನಮ್ಮ ಪಾಲಿನ ಕೆಲಸ ಅನ್ಕೊಂಡು ಹೆಚ್ಚಾಗಿ ಮಾಡ್ತಾ ಇದ್ದೀವಿ. ಸೊ ಈಗ ನಮಗೆ ಬಂದಿರುವಂತಹ ಹೆಚ್ಚುವರಿ ಕೆಲಸಗಳ ಒತ್ತಡ ಹೇಗಿದೆ ಅಂದ್ರೆ, ಇವತ್ತು ಇಡೀ ಸೊ ಹಾಗೆ ನಮ್ಮ ಉಪನಿರ್ದೇಶಕರಾದಂತಹ ಡಾಕ್ಟರ್ ಸಿದ್ದರಾಮಯ್ಯ ಸರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ. ಸಂಗಾತಿಗಳೇ, ನಾವು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಉಪನಿರ್ದೇಶಕರ ಹತ್ರ ನಾವು ಒಂದು ಮನವಿ ಮಾಡಲಿಕ್ಕೆ ಬಂದಿದ್ದೇವೆ. ನಮ್ಮ ಬೇಡಿಕೆಗಳು ಕಾಯಂ ಮಾಡಬೇಕು ಅನ್ನೋದು ಅದು ಸರ್ಕಾರದ ಪಾಲಿಸಿ ಮ್ಯಾಟರ್. ಇವತ್ತು ನಮಗೆ ಒತ್ತಡ ಬಂದಿರುವಂತದ್ದು ಏನು 2018ರಿಂದ ನಾವು ಹೋರಾಟ ಮಾಡಿ ಅಂಗನವಾಡಿ ICDS ಮೂಲಭೂತ ಸೌಕರ್ಯಗಳು ಹಾಗೂ ಅಂಗನವಾಡಿಗಳಲ್ಲಿ LKG UKG ಉಳಿಬೇಕು ಅನ್ನೋ ಆಶಯದ ಮೇಲೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಅಂಗನವಾಡಿಗಳಿಗೆ ಹಂತ ಹಂತವಾಗಿ LKG UKG ಪ್ರಾರಂಭ ಆಗಿದೆ. ಇಲ್ಲಿರುವಂತಹ ಎಷ್ಟು ನೌಕರರು LKG UKG ಪ್ರಾರಂಭ ಆಗಿದೆ ಅಂತ ದಯವಿಟ್ಟು ಒಂಚೂರು ಕೈ ಎತ್ತಬೇಕು. ಎಷ್ಟು ಕೇಂದ್ರಗಳಲ್ಲಿ ಅಂತ ಹೇಳಿ, ಎಲ್ಲ ಎಷ್ಟು ಕೇಂದ್ರಗಳಲ್ಲಿ LKG UKG ಆಗಿದೆ ಅನ್ನೋದನ್ನು ಕೈ ಎತ್ತಬೇಕು. ಅರ್ಥ ಆಗ್ತಾ ಇಲ್ವಾ? ನಮ್ಮ ಅಂಗನವಾಡಿಗಳಲ್ಲಿ LKG UKG ಆಗಿರುವಂತಹ ಕೇಂದ್ರಗಳ ಕೈ ಎತ್ತಬೇಕು. ಅವರಲ್ಲಿ BLOಗಳು ಎಷ್ಟು ಜನ ಇದ್ದೀರಿ ಅಂತ ಕೈ ಎತ್ತರಿ ದಯವಿಟ್ಟು. 1 ನಿಮಿಷ. ನಮ್ಮ ಪರಿಸ್ಥಿತಿ ಇವತ್ತು ಕಣ್ಣುಗಳು ಹೋಗ್ತಾ ಇದ್ದಾವೆ. 12:30 ಇಂದ 3:30 ಸರ್ವರ್ ಸಿಗಲ್ಲ. SIR ಮಾಡ್ಲಿಕ್ಕೆ ಯಾವುದೇ ಹಳ್ಳಿಗಾದ್ರೂ ಸರ್ವರ್ ಸಿಗ್ತಾ ಇಲ್ಲ. 8:00 ಹೋಗ್ತಾ ಇದೀವಿ. ಮನೆಗೆ ಹೊತ್ಕೊಂಡು ಹೋಗ್ತಾ ಇದೀವಿ. ನಾವು ಫಾರಂ ಫಿಲ್ ಮಾಡಿ ಮನೆಗೆ ತಗೊಂಡಾಗಿ 1 ನಿಮಿಷ. ನಾನು BLO, ನಾನು 13 ವರ್ಷದಿಂದ BLO ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಒಂದು ಕಾರ್ಡ್ ಇಲ್ಲ.